ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ. ಫ್ರೆಂಡ್ಸ್, ಮಾವಿನಕಾಯಿ ಸೀಸನ್ ಮುಗೀತಾ, ಹಣ್ಣಿನ ಸೀಸನ್ ಬರ್ತಾ ಇದೆ. ಬಟ್ ಇವಾಗಲೂ ಕೂಡ ಕಾಯಿಗಳು ಸಿಗ್ತಾ ಇರುತ್ತೆ. ಅದರಲ್ಲಿ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ಳೋಂಥ ಉಪ್ಪಿನಕಾಯಿನ ತೋರಿಸ್ತಾ ಇದ್ದೀನಿ. ಇದು ಸುಮಾರು ದಿನ ನಾವು ಹೇಗೆ ಬೇರೆ ಉಪ್ಪಿನಕಾಯಿಗಳು ಮಾಡ್ತೀವೋ ಆ ಥರನೇ ಈ ಉಪ್ಪಿನಕಾಯಿ ಕೂಡ ತುಂಬ ದಿನ ಇಟ್ಟು ಉಪಯೋಗಿಸ್ಕೋಬೋದು, ವರ್ಷಗಟ್ಟಲೆ ಕೂಡ ಇಡ್ಬೋದು. ಇವಾಗ ನಾನು ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ. ಎರಡನ್ನೂ ತೊಳೆದ್ಬಿಟ್ಟು ಚೆನ್ನಾಗಿ ಒರೆಸಿದ್ದೀನಿ. ನೀರಿನ ಅಂಶ ಇರಬಾರ್ದು, ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಚಿಕ್ಕದಾಗಿ ಬೇಕಿದ್ರೆ ಚಿಕ್ಕದಾಗಿ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ಬೇಕಿದ್ರೆ ದೊಡ್ಡ ಸೈಜಲ್ಲೂ ಕೂಡ ಮಾಡ್ಕೋಬೋದು. ಈಗ ಇದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಶಿನ ಕೂಡ ನೀವು ಜಾಸ್ತಿ ಆಯಿತು ಅಂದ್ಕೋಬೇಡಿ. ಅರ್ಶಿನ ಜಾಸ್ತಿ ಹಾಕಿದ್ರೇ ಉಪ್ಪಿನಕಾಯಿಗೆ ಒಳ್ಳೆ ಘಮ ಬರುತ್ತೆ ಮತ್ತು ತುಂಬ ದಿನ ಕೂಡ ಕೆಡದೆ ಹಾಗೆ ಇರುತ್ತೆ. ಮತ್ತು ಉಪ್ಪಿನಕಾಯಲ್ಲಿ ಉಪ್ಪಿನಾಂಶ ಜಾಸ್ತಿ ಇರಬೇಕು, ಅದರಿಂದ ಉಪ್ಪನ್ನು ಕೂಡ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸುಮಾರು ಇಲ್ಲಿ ಒಂದು 10ರಿಂದ 15 ಇಲ್ಲಾಂದರೆ ಒಂದು 20 ಹೆಸಳನ್ನಷ್ಟು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟನ್ನು ಸಿಪ್ಪೆ ತೆಗೆದು ಬಿಡಿಸ್ಕೊಂಡಿದ್ದೀನಿ ಅಷ್ಟು ಹೆಸಳುಗಳನ್ನು. ನೀವು ಬೇಕಿದ್ರೆ ಸ್ವಲ್ಪ ಕ್ರಷ್ ಮಾಡಿ ಕೂಡ, ಅಂದರೆ ಸ್ವಲ್ಪ ಜಜ್ಜಿಬಿಟ್ಟು ಕೂಡ ಹಾಕ್ಕೋಬೋದು. ಇಲ್ಲ ಚಿಕ್ಕ ಚಿಕ್ಕ ಹೆಸಳು ಬೇಕಿದ್ರೆ ಚಿಕ್ಕ ಚಿಕ್ಕ ಹೆಸಳನ್ನು ಕೂಡ ಹಾಕ್ಕೊಳ್ಳಿ. ಇವಾಗ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಸ್ವಲ್ಪ ಹೊತ್ತು ನೆನೆಸೋದಕ್ಕೆ ಬಿಟ್ಬಿಡಬೇಕು. ಸುಮಾರು ಒಂದು 3-4 ಅವರ್ ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಇವ್ಯಾವುದನ್ನು ಹುರಿತಾ ಇಲ್ಲ ಫ್ರೆಂಡ್ಸ್, ಹಾಗೆ ಹಸಿದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸುಮಾರಾಗಿ ಉಪ್ಪಿನಕಾಯಿಗೆ ಹುರಿದು ಪುಡಿ ಮಾಡ್ಕೊಳ್ತಾರೆ, ಬಟ್ ಇದು ಹಸಿದನ್ನು ಹಾಗೆ ಟ್ರೈ ಮಾಡಿ ನೋಡಿ. ಇದ್ರ ಟೇಸ್ಟು ಮತ್ತು ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ಹುರಿದು ಮಾಡೋದಕ್ಕಿಂತ ಈ ಥರ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 2 ಉಪ್ಪಿನಕಾಯಿಗೆ ಇದು ಕ್ವಾಂಟಿಟಿ ಪುಡಿದು ಜಾಸ್ತಿ ಆಯಿತು ಅನಿಸುತ್ತೆ. ಬಟ್ ಇದನ್ನು ಜಾಸ್ತಿ ಹಾಕ್ಕೊಂಡ್ರೆ ನಮಗೆ ಒಳ್ಳೆ ಗ್ರೇವಿ ಸಿಗುತ್ತೆ, ಅಂದರೆ ಗೊಜ್ಜು, ಉಪ್ಪಿನಕಾಯಿದು ಗೊಜ್ಜು ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ನೀವು, ಸುಮಾರು ಒಂದು 3-4 ಅವರ್ ಬಿಟ್ಟಾದಮೇಲೆ ಉಪ್ಪು ಎಲ್ಲ ನೀರು ಬಿಟ್ಕೊಂಡಿರೋದ್ರಿಂದ ಸ್ವಲ್ಪ ನೀರಿನಂಶ ಕಾಣಿಸ್ತಾ ಇದೆ ನಮಗೆ. ಇವಾಗ ಇದಕ್ಕೆ 1-2 ಸರಿ ಚೆನ್ನಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟಾದಮೇಲೆ ಇವಾಗ ಮಾಡ್ಕೊಂಡಿರೋ ಪುಡಿನ ನಾನು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕಹಿ ಅನಿಸುತ್ತೆ ಅಂತ ಅನಿಸಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಬಟ್ ಇದು ಯಾವುದ್ರಲ್ಲೂ ಕಹಿ ಬರಲ್ಲ ಫ್ರೆಂಡ್ಸ್, ಇದು ಹುಳಿ ಜೊತೆಗೆ ಹೊಂದ್ಕೊಂಡ್ಬಿಡುತ್ತೆ, ಅದರಿಂದ ಕಹಿ ಎಲ್ಲೂ ಗೊತ್ತಾಗಲ್ಲ ನಮಗೆ. ಮತ್ತು ಇವಾಗ ಅದಕ್ಕೆ 1-2 ಟೀ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ನಿಮಗೆ ಸ್ವೀಟ್ ಅನಿಸ್ಬೇಕು ಅಂತಂದರೆ ಬೇಕಿದ್ರೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡಿಲ್ಲ. ಇಷ್ಟ ಇರೋರು ಸ್ವಲ್ಪ ಸ್ವೀಟ್ ಅಂಶ ಇದ್ರ ಜೊತೆಗೆ ಚೆನ್ನಾಗಿ ಅನಿಸುತ್ತೆ ಅಂದರೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೋಬೋದು. ಇವಾಗ ನಾನು ಅದನ್ನು ಸುಮಾರು ಒಂದು 4-5 ಗಂಟೆ ಅದನ್ನ ಹಾಗೆ ನೆನೆಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಬಿಸಿಲಲ್ಲಿಟ್ಟರೆ ತುಂಬ ಒಳ್ಳೆಯದು. ಆಮೇಲೆ ಇದಕ್ಕೆ ಎಣ್ಣೆನ ಬಿಸಿ ಮಾಡಿಕೊಂಡು ಸಾಸಿವೆ ಚಟಪಟ ಅಂತ ಸಿಡಬೇಕು. ಅಷ್ಟು ಬಿಸಿ ಆದಮೇಲೆ ಇದನ್ನು ತಣ್ಣಗೆ ಮಾಡಿಕೊಂಡು ಆಮೇಲೆ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡ್ರೆ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತು ಇಲ್ಲಿ ಎಣ್ಣೆ ನೀವು ಸ್ಟಾರ್ಟಿಂಗಲ್ಲೇ ಜಾಸ್ತಿ ಹಾಕ್ಕೊಳ್ಳೋದಕ್ಕಿಂತ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ 2-3 ಅವರು ಇದನ್ನ ಚೆನ್ನಾಗಿ ಬಿಸಿಲಲ್ಲಿ, ಅಂದರೆ ನಾವು ಡೈಲಿ ಒಂದು ವಾರದವರೆಗೂ ಡೈಲಿ ಬಿಸಿಲಿದ್ದರೆ ಇಡೀ ಪರವಾಗಿಲ್ಲ, ಇಲ್ಲ ಅಂತಂದರೆ ಹೀಗೆ ದಿನ 1-2 ಅವರು ಕಲಿಸ್ಬಿಟ್ಟು 2 ಅವರ್ಗೆ ಬಿಟ್ಟು ಕಲಿಸ್ಕೊಂಡು ಹೀಗೆ ಬಿಸಿಲಲ್ಲಿ ಇಡ್ತಾ ಬಂದರೆ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಕಳೆದುಕೊಳ್ಳುತ್ತೆ. ಇದು ಬಿಸಿಲು ಇಲ್ಲ ಅಂತಂದರೆ ನೀವು ಡೈಲಿ ಒಂದ್ಸರಿ ಬೆಳಗ್ಗೆ ಇಲ್ಲ ಸಂಜೆ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಮತ್ತೆ ಹಾಗೆ ಕ್ಲೋಸ್ ಮಾಡಿಟ್ರೆ ತುಂಬ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿ. ಇವಾಗ ನೋಡಿ, ಮತ್ತೆ 1 ವಾರ ಇಟ್ಟಾದ್ಮೇಲಿಂದ ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ ನಿಮಗೆ. ಚೆನ್ನಾಗಿ ಎಣ್ಣೆ ಜೊತೆಗೆ ಮತ್ತು ಗೊಜ್ಜು ಜೊತೆಗೆ ಚೆನ್ನಾಗಿ ಉಪ್ಪಿನಕಾಯಿ ಕಳೆದುಕೊಂಡಿದೆ. ಇವಾಗ ನಾನು ಮತ್ತೆ ಅದ್ರ ಮೇಲ್ಗಡೆಗೆ ಎಣ್ಣೆ ಬಿಸಿ ಮಾಡಿಬಿಟ್ಟು ಮೇಲೆ ಉಪ್ಪಿನಕಾಯಿ ಮುಚ್ಚಬೇಕು. ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆನ ಕಾಯಿಸಿ ಆರಿಸಿದ್ಮೇಲೆ ಮತ್ತೆ ಹಾಕಿದ್ದನ್ನ ಜಾಡಿಗೆ ಬೇಕಿದ್ರೆ ಜಾಡಿಗೆ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಯೂಸ್ ಮಾಡೋ ಭರಣಿಗೆ ಹಾಕ್ಕೊಂಡ್ರು ಕೂಡ ನೀವು ಸುಮಾರು ವರ್ಷಗಳಿಗೂ ಕೂಡ ಇಟ್ಕೋಬೋದು ಫ್ರೆಂಡ್ಸ್ ಇದು. ಮತ್ತು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವತ್ತಿನ ಉಪ್ಪಿನಕಾಯಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.